ಪ್ರತಿಯೊಂದಕ್ಕೂ ನಮ್ಮ ತಾಲೂಕಿನ JDS ಅಧ್ಯಕ್ಷರಾದಂಥ ಕಾಡೇನಹಳ್ಳಿ ನಾಗರಾಜ್ ಅಂಕಲ್ ಅವರು ಪ್ರತಿಯೊಂದಕ್ಕೂ ಆಹ್ವಾನ ಹೇಳೋರು. ಬಟ್ ಇವತ್ತು ಏನಕ್ಕೆ ಅಂತಂದರೆ ಇಂಥ ಬಂದಿರೋದು ನಾನು ಅವ್ರದ್ದು ಫಸ್ಟ್ ಇಬ್ಬರು ಕಾಡೇನಹಳ್ಳಿ ನಾಗರಾಜ್ ಅಂಕಲ್ ಹಾಗೂ ಶಾಮಣ್ಣ ಅವರಿಬ್ಬರು ಹಾಲು ಕೂಟದ ನಿರ್ದೇಶಕರಾದರು, ಒಳ್ಳೆ ಜಯಬೇರಿ ಬಾರಿಸಿದ್ದಾರೆ. ಸೊ ದಟ್ ಇವತ್ತಿನ ನಮ್ಮ ಮುಳಬಾಗಿಲು ತಾಲೂಕಿನ ಕೋಲಾರ ಡಿಸ್ಟಿಕ್ ಅಲ್ಲಿ ಕೋಮೂಲಲ್ಲಿ ಅವರಿಬ್ಬರಿಗೂ ನಮ್ಮ ತಾಲೂಕಿನ ಯಾವತ್ತೂ ಆಗಲಿ ಜಯಬೇರಿ ಆಗಿರ್ಬೇಕು. ಯಾಕೆ ಲಾಸ್ಟ್ ಟೈಮು ಅವರು ಅಧ್ಯಕ್ಷರಾಗಿದ್ರು, ಈ ಸತಿ ಕೆಲವೊಂದು ಇದರಲ್ಲಿ ಅಧ್ಯಕ್ಷದ ಇದು ಕಳ್ಕೊಂಡ್ರು. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಮತ್ತೆ ಒಂದ್ಸತಿ ಅಧ್ಯಕ್ಷ ಆಗ್ತಾರೆ ನಮ್ಮ ಕಾಡೇನಹಳ್ಳಿ ನಾಗರಾಜ್ ಅಂಕಲ್ ಅವರು ಅಂತ. ಇವತ್ತು ಅವ್ರಿಗೆ ಸನ್ಮಾನ ಸಮಾರಂಭ ಇತ್ತು. ಹಾಗಾಗಿ ನಾವು ನಮ್ಮ ತಾಲೂಕಿನ ಜನತೆ ಶಕ್ತಿ ಏನನ್ನೋ ತೋರಿಸ್ಲಿಕ್ಕೆ ಇವತ್ತು ಇಲ್ಲಿ ಬಂದ ಅಟ್ಲೀಸ್ಟ್ ಏನೋ ಎಲ್ಲರೂ ಸನ್ಮಾನ ಮಾಡ್ತಿದ್ದಾರೆ, ನಾವು ನಮ್ಮ ಕಡೆಯಿಂದನೂ ಏನೋ ಒಂದಿರಲಿ ನಿಮ್ಮೆಲ್ಲರೂ ಜೊತೆಗೆ ನಾನು ಸೇರಿ ಆ ಶಕ್ತಿನ ತುಂಬೋಣ ಅಂತಂತೇಳಿ ನನ್ನ ಇವತ್ತು ಇಲ್ಲಿಗೆ ಆಗಮಿಸಿದ್ದೇನೆ. ಹಾಗೂ ಫಸ್ಟ್ ಆಫ್ ಆಲ್ ಅವರಿಬ್ಬರು ನಿರ್ದೇಶಕರಿಗೆ ನಿಮ್ಮೆಲ್ಲರ ಸಪೋರ್ಟಿಂದ ನಿರ್ದೇಶಕರಾದರು, ಅದಕ್ಕೆ ಧನ್ಯವಾದಗಳು ಬಯಸುತ್ತೇನೆ. ಹಾಗೂ ಅವರಿಬ್ಬರಿಗೂ ಶುಭಾಶಯಗಳು ಹೇಳ್ತಾ, ಮತ್ತೆ ಕಾಡೇನಹಳ್ಳಿ ನಾಗರಾಜ್ ಅಂಕಲ್ ಅವರು ವಕೀಲ ವೃತ್ತಿ ಆದ್ರೂ ಇಷ್ಟು ದೊಡ್ಡ ವಿದ್ಯಾಸಂಸ್ಥೆ ನಡೆಸೋದು ಬಹಳ ಕಷ್ಟ ಯಾರಿಗೇ ಆಗಲಿ. ಯಾಕಂದರೆ ಇವತ್ತು ಅಮರ್ ಜ್ಯೋತಿ ಸ್ಕೂಲ್ ಅಂತಂತಂದರೆ ಒಂಥರ ಒಳ್ಳೆ ಫೈರ್ ಬ್ರ್ಯಾಂಡ್ ಮುಳಬಾಗ್ಲಲ್ಲಿ ಇಲ್ಲ, ತುಂಬ ಚೆನ್ನಾಗಿದೆ, ಒಳ್ಳೆ ಪರ್ಸೆಂಟೇಜ್. ಲಾಸ್ಟ್ ಇಯರ್ ಅಂತೂ ತುಂಬ ಔಟ್ ಆಫ್ ಒಳ್ಳೆ ಸ್ಕೋರ್ ಇತ್ತು, ಡಿಸ್ಟಿಕ್ಕಲ್ಲಿ ಒಳ್ಳೆ ರ್ಯಾಂಕ್ಸ್ ಪಡೆದಿದ್ರು. ಶಾಲೆ ನಡೆಸೋದು ಅಷ್ಟು ಸುಲಭ ಅಲ್ಲ, ಎಸ್ಪೆಷಲಿ ವಿದ್ಯಾಸಂಸ್ಥೆ. ಈಗಿನ ಮಕ್ಕಳು ಈಗಿನ ಇರೋ ರೆಸ್ಟ್ರಿಕ್ಷನ್ಸಲ್ಲಿ ತುಂಬ ಕಷ್ಟ. ಬಟ್ ಅದನ್ನು ಅವರು ನಡ್ಸ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ಅವ್ರಿಗೆ ನಿಜವಾಗ್ಲೂ ಧನ್ಯವಾದಗಳು ಹೇಳಬೇಕು. ಆಮೇಲೆ ಎಲ್ಲ ಶಾಲೆ ಸಿಬ್ಬಂದಿ ಇವತ್ತು ಏನಿಲ್ಲೆಲ್ಲನೂ ಏನು ಮಾಡಿದಾರೋ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಆಮೇಲೆ ಇವತ್ತು ಅವ್ರದ್ದು ಹುಟ್ಟಿದಬ್ಬ, ಭಗವಂತ ಅವ್ರಿಗೆ ಒಳ್ಳೆ ಆರೋಗ್ಯ ಆಯುಷು ಎಲ್ಲ ಕೊಟ್ಟು ಇದೇ ಥರ ಸರ್ವೀಸ್ ಕೊಡಲಿ ಅಂತಂದೆ. ಯಾಕೆಂದರೆ ಅವ್ರು ನನಗೆ ಭಾರಿ ಇಷ್ಟ, ತುಂಬ ಸರ್ವೀಸ್ ಓರಿಯೆಂಟೆಡ್. ಯಾವತ್ತೇ ಆಗಲಿ ಸರ್ವೀಸ್ ಓರಿಯೆಂಟೆಡ್ ಜನಗಳನ್ನ ನಾನು ಭಾರಿ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ತಂದೆ ಅದೇ ಹಾದಿಯಲ್ಲಿ ನಡೆದ್ರು. ಇವತ್ತು ನನಗೆ ನೀವು ಗುರುತಿಸಿದ್ದೀರಾ, ನನಗಿವತ್ತು ಇಲ್ಲಿ ಸ್ಥಳಾವಕಾಶ ಇದೆ ಅಂತಂತಂದರೆ ಅದಿವತ್ತು ನೀವೆಲ್ಲ ಗುರುತಿಸಿರ್ತಕ್ಕಂಥ ಆಲಗು ಶ್ರೀನಿವಾಸಿಂದ. ಇವತ್ತು ಅವ್ರ ಸರ್ವೀಸ್ನ ನಾನು ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಪ್ರತಿಯೊಬ್ಬರಲ್ಲಿ. ಅವರು ಎಲ್ಲರೂ ಹೇಳ್ತಿದ್ರು KV ಸ್ಟೇಷನ್ಸ್ ಮಾಡಿದ್ರು, ಪ್ರತಿಯೊಂದು ಹಳ್ಳಿಗೂ ಅಂಗನವಾಡಿಗಳು ಮಾಡಿದ್ರು, ಸ್ಕೂಲ್ಸ್ ಮಾಡಿದ್ದಾರೆ, ಆಮೇಲೆ ಡಿಪ್ಲೊಮಾ ಕಾಲೇಜಸ್ ಮಾಡಿದ್ದಾರೆ ಪ್ರತಿಯೊಬ್ಬರು. ಆಮೇಲೆ ಪ್ರತಿಯೊಂದು ಕಾಮನ್ ಮ್ಯಾನ್ ನಮ್ಮ ತಂದೆ ಗುರ್ತಿಸ್ತಾ ಇದ್ರು. ಪ್ರತಿಯೊಬ್ಬ ಯಾವುದೊಂದು ಹಳ್ಳಿಯಿಂದ ಬಂದ್ರೂ ನೀನು ಬಾರಪ್ಪ ಇಲ್ಲಿ, ನೀನು ಹೇಗಿದೆಯಪ್ಪ ಅಂತಂತೇಳಿ ಭುಜದ ಮೇಲೆ ಕೈ ಹಾಕಿ ಮಾತಾಡಿಸ್ತಾ ಇದ್ರು. ಆ ರೀತಿ ಸರ್ವೀಸ್ ಓರಿಯೆಂಟೆಡ್ ಇದ್ದು ಅದರಲ್ಲಿ ಅಟ್ಲೀಸ್ಟ್ ನಾವು ಅಷ್ಟು ಮಾಡಲಿಲ್ಲ ಅಂತಂದ್ರೂ ಅದರಲ್ಲಿ ಒಂದು 50% ಆದರೂ ಮಾಡಬೇಕು ಅನ್ನೋದು ಒಂದು ಇದು ನಾನು ಯಾವತ್ತು ಪ್ರತಿಯೊಬ್ಬರಲ್ಲಿ ಕೇಳ್ಕೊಳ್ತೇನೆ. ಯಾರೇ ಎಲೆಕ್ಟೆಡ್ ಬಾಡೀಸ್ ಆಗಲಿ ಅಟ್ಲೀಸ್ಟ್ ನಮ್ಮ ಗೌರ್ಮೆಂಟಿಂದ ಏನು ಬರುತ್ತೋ ಅದನ್ನ ಸರ್ವೀಸ್ ಕೊಟ್ಟು ಜನತೆಗೆ ಅದನ್ನ ಅವ್ರಿಗೆ ದಕ್ಕೋಂಗೆ ಮಾಡಬೇಕು. ಇದೊಂದೇ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಇದರಲ್ಲಿ ಕೆಲವೊಂದು ಇದು ಇವರು ಅಟ್ಲೀಸ್ಟ್ ಕಂಪ್ಲೀಟ್ ಆಗಿಲ್ಲ ಅಂತಂದ್ರು ಹಾಲು ಉತ್ಪಾದಕ ಸಂಘಗಳಿಂದ ಪ್ರತಿಯೊಂದು ಹಳ್ಳಿಗೂ ಏನು ಸೇವೆ ಮಾಡಬೇಕೋ ಅದನ್ನೆಲ್ಲ ಮಾಡ್ತಿದ್ದಾರೆ. ಯಾರು ಕಾಡೇನಹಳ್ಳಿ ಅಂಕಲ್ಲು ಇತ್ತೀಚೆಗಷ್ಟೇ ಈಗ ಶಾಮಣ್ಣ ಎಲೆಕ್ಟೆಡ್ ಬಾಡಿ ಆಗಿರೋದು. ಬಟ್ ಅವ್ರ ಕೈಯಲ್ಲಿ ಆಗೋಷ್ಟು ಸಹಾಯ ಅವರು ಮಾಡ್ತಿದ್ದಾರೆ. ಆ ಸರ್ವಿಸನ್ನ ಹಿಂಗೆ ಕಂಟಿನ್ಯೂ ಮಾಡಬೇಕು. ದೇವರು ಅವ್ರಲ್ಲಿ ಇನ್ನೂ ಶಕ್ತಿ ತುಂಬಿ ಇನ್ನೂ ಸರ್ವೀಸ್ ಮಾಡಿ ಮುಂದೆಗೆ ನಮ್ಮ ತಾಲೂಕು, ಯಾಕಂತಂದರೆ ಎಲ್ಲೇ ಹೋದ್ರೂ ನಮ್ಮ ತಾಲೂಕನ್ನ ನಾವು ಗುರ್ತಿಸ್ಬೇಕು ಅಂತಂದರೆ ನಾವು ಸ್ಟ್ರಾಂಗ್ ಆಗಿರಬೇಕು, ನಮ್ಮಲ್ಲಿ ಒಗ್ಗಟ್ಟು ಇರಬೇಕು, ಅದು ತುಂಬ ಇಂಪಾರ್ಟೆಂಟ್. ಆಮೇಲೆ ಸರ್ವೀಸ್ ಮಾಡೋರನ್ನ ನಾವು ಯಾವತ್ತೂ ಗುರ್ತಿಸ್ಬೇಕು. ಇದೊಂದು ಇಷ್ಟನ್ನ ನಾನು ಮಾತಾಡಿ ನನ್ನ ಕಾಲಾವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳುತ್ತಾ ನಮಸ್ಕರಿಸ್ತೇನೆ.